ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ಇವತ್ತು ನಿಮ್ಮ ಮುಂದೆ ಒಂದು ಪ್ರಿಲಿಮ್ಸ್ ಅಪ್ರೋಚ್ನೊಂದಿಗೆ ಬಂದಿದ್ದೇವೆ. ಹೌದು, ಪ್ರಿಲಿಮ್ಸ್ ಒಂದು ಪ್ರಥಮವಾದಂತಹ ಎಕ್ಸಾಮಿನೇಷನ್. UPSCಯಲ್ಲಿ ಪ್ರಿಲಿಮ್ಸನ್ನು ಜನರಲ್ ಸ್ಟಡೀಸ್ ಅಂತ ಕರೀತಾರೆ. ಅದಕ್ಕೆ ರೀಸನ್ ಏನು ಮತ್ತು ಜನರಲ್ ನಾಲೆಡ್ಜ್ ಅಂತ ಯಾಕೆ ಕರೆಯುವುದಿಲ್ಲ ಅನ್ನುವಂತಹ ಒಂದು ಗಂಭೀರವಾದಂತಹ ಪ್ರಶ್ನೆಗಳು ಇದ್ದೇ ಇರ್ತದೆ ವಿದ್ಯಾರ್ಥಿ ಜೀವನದಲ್ಲಿ. ಯಾವಾಗ ವಿದ್ಯಾರ್ಥಿಗಳು UPSC ಅನ್ನುವ ಪ್ರಥಮ ಹಂತಕ್ಕೆ ಬಂದಿರ್ತಾರೆ, ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಬಿಕಾಸ್ ಅವರ ಡೇ ಟು ಲೈಫಲ್ಲಿ ಈ ಥರದ ಒಂದು ಕ್ವಶನನ್ನು ಅನಾಲಿಸಿಸ್ ಫಾರ್ಮೇಟಲ್ಲಿ ಇರುವಂಥದ್ದನ್ನು ಅವರು ನೋಡೇ ಇರೋದಿಲ್ಲ. ಯೂಶ್ವಲಿ ಏನಾಗುತ್ತೆ, PSI ಎಕ್ಸಾಮಿನೇಷನ್ನು, CRPF ಎಕ್ಸಾಮಿನೇಷನ್ನು, ಅಲ್ಲೆಲ್ಲ ಸ್ಟ್ಯಾಟಿಕ್ ಇನ್ ನೇಚರ್ ಇರ್ತದೆ, ಅಥವಾ ಒಂದು ಕ್ವಶನ್ ಆಧಾರಿತವಾಗಿ ಅದರ ವಿಶ್ಲೇಷಣೆ ಇಲ್ಲದೆ ಡೈರೆಕ್ಟಾಗಿ ಆನ್ಸರನ್ನು ಹುಡುಕುವ ಥರ ಇರ್ತದೆ. ಈ UPSC ಪ್ರಥಮ ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಏನಿದೆ, ಅದು ಪ್ಯೂರ್ಲಿ ಆನ್ ಬೇಸಿಸ್ ಆಫ್ ಅನಾಲಿಸಿಸ್ ಅಂತ ಹೇಳ್ಬೋದು. ಯಾಕೆ ಕರ್ನಾಟಕದಲ್ಲೂ ಕೂಡ ಅದೇ ಮಾದರಿಯನ್ನು ತಂದಿದ್ದಾರೆ, UPSC ಮಾದರಿಯನ್ನು KPSCಗೆ ಅಥವಾ ಯಾವುದೇ ಒಂದು ವಿಚಾರಕ್ಕೆ. ಏನಿದರ ಮಹತ್ವ, ಜನರಲ್ ಸ್ಟಡೀಸ್ ಅಂತ ಯಾಕೆ ಕರೀತಾರೆ ಅಂತ. ಜನರಲ್ ಸ್ಟಡೀಸ್ ಅಂದರೆ ಏನು? ನಿಮಗೆ ಹಲವಾರು ವಿಷಯಗಳು ಇದೆ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅಥವಾ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅನ್ನುವಂಥದ್ದು. ಆದರೆ ಈ ಒಂದು ವಿಚಾರಗಳಿಗೆ ನಿಮಗೆ ಎಲ್ಲದಕ್ಕೂ ನಾಲೆಜ್ ಬೇಕಾ ಅಂತ ಕೇಳುವುದಾದರೆ ಎಲ್ಲದಕ್ಕೂ ನಾಲೆಜ್ ಬೇಕಾಗಿಲ್ಲ. ಯಾವ ನಾಲೆಜನ್ನು ನೀವು ತೊಗೊಳ್ತೀರಿ, ಅದರ ಅಪ್ಲಿಕೇಶನನ್ನು ಮಾಡಲಿಕ್ಕೆ ಬರ್ತದೆ ಅಂತಾದರೆ ಅದನ್ನು ಜನರಲ್ ಸ್ಟಡೀಸ್ ಅಂತ ಕರೀತಾರೆ. ಇದು ಒಂದು ಹಾರಿಜಾಂಟಲ್ ಅಪ್ರೋಚ್ ಹೊರತು ವರ್ಟಿಕಲ್ ಅಪ್ರೋಚ್ ಅಲ್ಲ. ಇದು ಜನರಲ್ ನಾಲೆಜ್ ಅಲ್ಲ, ಜನರಲ್ ಸ್ಟಡೀಸ್ ಅಂತ ಒಬ್ಬ ವಿದ್ಯಾರ್ಥಿ ಬಂದಾಗ ತಿಳ್ಕೊಳ್ಬೇಕಾಗತ್ತೆ. ಪ್ರಥಮವಾಗಿ ಪ್ರಿಲಿಮ್ಸನ್ನು ಫೇಸ್ ಮಾಡೋದಕ್ಕೆ ಪೇಪರ್ 1 ಮತ್ತು ಪೇಪರ್ 2 ಇದೆ. ನಿಮಗೆ ಗೊತ್ತಿದೆ, ಪೇಪರ್ 2 CSAT ಕ್ವಾಲಿಫೈಯಿಂಗ್ ಇನ್ ನೇಚರ್. ಆದರೆ ಅದರಷ್ಟು ಕಷ್ಟ ಈಗ ಯಾವುದೂ ಇಲ್ಲ ಅನ್ನುವಂಥದ್ದು UPSCಯ ವಿದ್ಯಾರ್ಥಿಗಳ ಒಂದು ಮನೋಬಯಕೆ. ಹೌದು, ನಿಜವಾಗಿಯೂ ಇದು ಒಂದು ಪ್ರಥಮ ಘಟ್ಟ. ಆದರೆ ಇದನ್ನು ಅನಾಲಿಸಿಸ್ ಥರ ನೋಡಿದ್ರೆ ಇದನ್ನು ಮಾಡುವಲ್ಲಿ ವಿದ್ಯಾರ್ಥಿಗಳು ಯಶಸ್ಸಾಗ್ತಾರೆ. ಅದಕ್ಕೆ ನೇರ ರೀಸನ್ ಏನಪ್ಪ ಅಂದರೆ, ಇಡೀ ಪೇಪರ್ ಅನಾಲಿಸಿಸ್ ಮಾದರಿಯಲ್ಲಿ ಇರ್ತದೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಏನು ಕಂಡುಹಿಡಿಯಬೇಕು, ಈ ಒಂದು ಅನಾಲಿಸಿಸ್ ಅಂದರೆ ಏನು ಅಂತ ಈ ವಿಚಾರ. ಜನರಲ್ ಸ್ಟಡೀಸ್ ಅಂತಂದರೆ ಹಲವಾರು ಸಬ್ಜೆಕ್ಟ್ಗಳಿಗೆ, ವಿಷಯಗಳಿಗೆ, ಆ ವಿಷಯಗಳು ಎವ್ರಿಥಿಂಗ್ ಅಂಡರ್ ದಿ ಸನ್ ಅಥವಾ ಎಬೋವ್ ದಿ ಸನ್ ಆಗಿರ್ತದೆ ಅನ್ನುವಂಥ ಮೈಂಡ್ಸೆಟ್ ಏನಿದೆ, ಅದರಿಂದ ಆಚೆ ಬರಬೇಕಾಗಿರ್ತದೆ. ಯಾವುದೇ ವಿಚಾರ, ಈ ಪ್ರಿಲಿಮ್ಸ್ ಎಕ್ಸಾಮಿನೇಷನನ್ನು ಜನರಲ್ ಸ್ಟಡೀಸ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಒಬ್ಬ ವಿದ್ಯಾರ್ಥಿ ಬರ್ತಾರೆ, ಎಜುಕೇಷನ್ ಮುಗಿಸ್ಕೊಂಡು ಬರ್ತಾರೆ, ಆಫೀಸರ್ ಆಗಲಿಕ್ಕೆ ಹೋಗ್ತಾ ಇದ್ದಾರೆ. ಹಲವಾರು ಜನ ಆಫೀಸರ್ ಆದಮೇಲೆ ಅವರನ್ನು ಮೀಟ್ ಮಾಡ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗಬೇಕು ಏನು ಈ ವ್ಯಕ್ತಿ ಹೇಳ್ತಾ ಇದ್ದಾರೆ, ಇದು ಸತ್ಯವಾ ಸುಳ್ಳ ಅನ್ನುವಂಥದ್ದು. ಇದನ್ನೇ ಅನಾಲಿಸಿಸ್ ಅಂತ ಕರೀತಾರೆ. ಒಂದು ಸ್ಟೇಟ್ಮೆಂಟ್ ಇರ್ತದೆ, ಆ ಸ್ಟೇಟ್ಮೆಂಟನ್ನು ಬ್ರೇಕ್ ಮಾಡಬೇಕು, ಅಥವಾ ಯಾವುದೋ ಒಂದು ವಿಚಾರವನ್ನು ಈ ವಿಚಾರಕ್ಕೆ ಕನ್ವರ್ಟ್ ಮಾಡಿಕೊಂಡು ಇರುವ ಒಂದು ವಿಷಯವನ್ನು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಇನ್ನು 2 ಥರದ ವಿಧಗಳಿಗೆ, ಒಂದು ಕರೆಕ್ಟಾದಂಥ ಆನ್ಸರ್ ಏನು ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡೋದು, ಇನ್ನೊಂದು ವಿಧ ಇದೆ, ಅದು ತಪ್ಪಾದ ಆನ್ಸರ್ ಯಾವುದು ಅನ್ನುವಂಥದ್ದು. ಇದು ರಿವರ್ಸ್ ಇಂಜಿನಿಯರಿಂಗ್ ಮೆಥಡಾಲಜಿ. ಆ ಒಂದು ಅನಾಲಿಸಿಸನ್ನು ಪಕ್ಕಾ ಮಾಡ್ಕೋಬೇಕಂತಾದರೆ ಡೈಲಿ ಅದಕ್ಕೆ ಒಂದು ಹವಿಸಿರಬೇಕು, ಅಥವಾ ಒಂದು ಪ್ರಾಯೋಗಿಕವಾಗಿ ನೀವು ಪರೀಕ್ಷೆಯನ್ನು ತಗೊಂಡು ಆ ಒಂದು ವಿಶ್ಲೇಷಣಾ ಮಾದರಿಯನ್ನು ನಿಮ್ಮ ಮನಸ್ಸಿಗೆ ಹಾಕ್ಕೊಳ್ಬೇಕು. ಈಗ ಒಂದು ಸ್ಯಾಂಪಲ್ ಇದೆ, ಈಗ ಒಂದು ಅಪ್ರೋಚ್. ಫಸ್ಟ್ ಆಫ್ ಆಲ್ ಜನರಲ್ ಸ್ಟಡೀಸ್ ಪ್ರಿಲಿಮ್ಸ್ ಪೇಪರ್ ನೋಡಿದಾಗ ನೀವು ಎಷ್ಟು ಪ್ಯಾಟರ್ನ್ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಒಂದು ಅಸೆಷನ್ ಆ್ಯಂಡ್ ರೀಸನಿಂಗ್, ನಿಮಗೆ ಗೊತ್ತಿದೆ 2024ಅಲ್ಲಿ ಒಂದು ಕ್ವಶನ್ ಮಾತ್ರ ಅಸೆಷನ್ ಆ್ಯಂಡ್ ರೀಸನಿಂಗಲ್ಲಿ ಇಂಪೋಸ್ ಆಯಿತು, ಅದು ಕ್ರಿಬಲ್ ಸ್ಟೇಟ್ಮೆಂಟ್ ಅಂತ. 2025 ನೋಡಿದ್ರೆ ಕ್ರಿಬಲ್ ಸ್ಟೇಟ್ಮೆಂಟು ತುಂಬ ಇತ್ತು. ಅಂದರೆ UPSC ಒಂದು ಪೇಪರನ್ನು ಎವಾಲ್ಯೂಷನ್ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗಾದರೆ 2023 ಮಾದರಿಯ ಪ್ರಶ್ನೆಗಳು ನೋಡಿ, ಅಸೆಷನ್ ಆ್ಯಂಡ್ ರೀಸನಿಂಗ್ ಅದು ಕೂಡ 2 ಸ್ಟೇಟ್ಮೆಂಟ್ ರೀಸನಿಂಗ್ಗೆ ತುಂಬ ಇತ್ತು. ಹಾಗಾಗಿ ಜನರಿಗೆ ಕಷ್ಟ ಆಯಿತು. ಇವಾಗ ಟಫ್ ಪೇಪರ್, ಕಟ್ ಆಫ್ ಕೂಡ 75 ಜನರಲ್ ಕಟ್ ಆಫ್ ಇತ್ತು ಅನ್ನುವಂಥದ್ದು ನಾವು ನೋಡ್ತಾನೆ ಬಂದಿದ್ದೇವೆ. ಹಾಗಾದರೆ ಇದಕ್ಕೆ ಅದು ಒಂದೇ ಕಾರಣವಾ? ಅಸೆಷನ್ ಆ್ಯಂಡ್ ರೀಸನಿಂಗಲ್ಲೇ ಸ್ಟ್ರಾಂಗ್ ಇದ್ದರೆ ಸಾಕ? ಇಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ, ಅದರಲ್ಲಿ ಹೇಗೆ ನಾವು ವಿಭಿನ್ನತೆಯನ್ನು ಆನ್ಸರನ್ನು ಹುಡುಕೋದು ಅನ್ನುವಂಥದ್ದು, ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಒಂದು ಕ್ವಶನ್ ಇರ್ತದೆ, ಅದನ್ನು ಬ್ರೈನ್ ಸ್ಟ್ರೋಮಿಂಗ್ ಥ್ರೂನೇ ನಾವು ಸಾಲ್ವ್ ಮಾಡಬೇಕಾಗಿರ್ತದೆ. ಇನ್ನಷ್ಟು
ಕ್ವಶನ್ಗಳು ಕೇಳಿ ನಮಗೆ ಗೊತ್ತಿದೆ ಆದರೆ ನನಗೆ ಹೊಳಿಕೆ ಇಲ್ಲ ಅನ್ನುವಂಥ ವಿಚಾರಗಾರಗಳು ಯು ಪಿ ಎಸ್ ಸಿ ಮಾದರಿಯಲ್ಲಿ ಕಾಮನ್. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಈಗ ಜನರಲ್ ಸ್ಟಡೀಸ್ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಮನಸ್ಸಿಗೆ ಹಾಕೊಳ್ಬೇಕಾಗತ್ತೆ. ಈಗ ನೋಡಿ, ಈಗ ಒಂದು ಕ್ವಶನ್ ಪೇಪರ್, ಈಗ ಪ್ರೀವಿಯಸ್ ಇಯರ್ ಪೇಪರ್ ನಿಮಗೆ ಗೊತ್ತಿರ್ಬೋದು 2022 ಪೇಪರ್ ಆಗಿರ್ತದೆ. ಯಾಕೆ ಈ ಪೇಪರನ್ನು ತೊಗೊಂಡೆ ಅಂದರೆ, ಒಂದು ಡೈನಮಿಕ್ ಮತ್ತು ಸ್ಟ್ಯಾಟಿಕ್ಕಿನ ಕಾಂಬಿನೇಷನ್ ಪೇಪರ್ ಅಂತ ಹೇಳ್ಬೋದು ಇದನ್ನು. ಈಗ ಒಂದು ಪೇಪರನ್ನು ನೋಡ್ತಾರೆ ವಿದ್ಯಾರ್ಥಿಗಳು, 100 ಕ್ವಶನ್ ಇರ್ತದೆ, ಅದರಲ್ಲಿ 25 ಸೆಟ್ ಅಂತ ನಾವು ನೋಡೋದಾದರೆ ಎ ಬಿ ಸಿ ಡಿ ಸೆಟ್ ಇರ್ತದೆ. ಯಾವುದೋ ಒಂದು ಎ ಸೆಟ್ಟಲ್ಲಿ 25 ಸೆಟ್ ಕಷ್ಟ ಇರ್ಬೋದು, ಅಥವಾ ಬಿ ಸೆಟ್ಟಿನವರಿಗೆ 50ರಿಂದ 75 ಕ್ವಶನ್ ಕಷ್ಟ ಇರ್ಬೋದು. ಹಾಗಂದ ಮಾತ್ರಕ್ಕೆ ಇಡೀ ಪೇಪರೇ ಕಷ್ಟ ಅನ್ನುವಂಥದ್ದಲ್ಲ. ಹೌದು, ಪ್ಯಾನಿಕ್ ಆಗ್ತಾರೆ. ಯಾಕೆಂದರೆ ನಿಮಗಿರುವ ಟೈಮ್ 2 hours, 1 ನಿಮಿಷದಲ್ಲಿ ನೀವು ಆನ್ಸರ್ ಮಾಡಬೇಕು ಅನ್ನುವಂಥದ್ದು. ಎಷ್ಟು ಲಿಮಿಟನ್ನು ಆನ್ಸರ್ ಮಾಡಬೇಕು, ಎಷ್ಟು ಕ್ವಶನನ್ನು ಆನ್ಸರ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇರೋದಿಲ್ಲ. ನಿಮಗೆ ಗೊತ್ತಿದೆ, ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ತುಂಬ ಚೆನ್ನಾಗಿ ಓದಿದ ವ್ಯಕ್ತಿ ಒಂದು 20 ಕ್ವಶನ್ ಎಲ್ಲರಿಗೂ ಬರ್ಬೋದು, ಮತ್ತೊಂದು 15 ಕ್ವಶನ್ ಯಾರಿಗೂ ಗೊತ್ತಿರೋದಿಲ್ಲ. ಇನ್ನೂರಿಗೆ 60 ಕ್ವಶನ್ ಏನಿದೆ ಅದನ್ನು ಈ ಅನಾಲಿಸಿಸ್ ಪ್ಯಾಟರ್ನಲ್ಲೇ ಮಾಡಬೇಕಾಗಿರ್ತದೆ. ಇದಕ್ಕೆ ರೀಸನ್ ಏನು, ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನು ಅನ್ನೋದಾದರೆ, ನಿಮ್ಮ ಪ್ರಾಕ್ಟೀಸ್, ನಿಮ್ಮ ಮೈಂಡ್ಸೆಟ್, ನಿಮ್ಮ ಎವಲ್ಯೂಷನ್, ನಿಮ್ಮ ಅಪ್ಲಿಕೇಶನ್ ಒಂದು ಸ್ಟ್ಯಾಂಡರ್ಡ್ ಅಪ್ರೋಚ್ ಆಗಿ ಕಂಡಿರುತ್ತದೆ. ಹೇಗೆ ಮಾಡೋದು ಸ್ಟ್ಯಾಂಡರ್ಡ್ ಅಪ್ರೋಚ್? ಬನ್ನಿ, ಇವಾಗ ಇಲ್ಲಿ ಒಂದು ಪ್ಯಾಟರ್ನ್ಸ್ ಇದೆ. ಒಂದನೇದು ಕ್ರಿಬಲ್ ಸ್ಟೇಟ್ಮೆಂಟ್, ಸಿಂಗ್ಯುಲರ್ ಸ್ಟೇಟ್ಮೆಂಟ್ ಪ್ಯಾಟರ್ನ್ ಅಂತಾರೆ. ಬೇಸಿಕಲಿ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಒಂದು ಟೆಕ್ನಾಲಜಿ ಟುವರ್ಡ್ಸ್ ರೋಲ್ ಮಿಸೈಲ್ಸ್ ಆ ಒಂದು ಬೇಗಲ್ಲಿದೆ. ಇನ್ನೊಂದು ನೋಡಿ, ಇದು 5 ಸ್ಟೇಟ್ಮೆಂಟಿಗೆ ಲಾಂಗ್ ಸ್ಟೇಟ್ಮೆಂಟ್ ಇದೆ. ಇನ್ನೊಂದು ನಿಮಗೆ ಇಲ್ಲಿ MCQ ಕಾಣಿಸ್ತಾ ಇದೆ, ಮ್ಯಾಚ್ ದ ಫ್ಲೈಯಿಂಗ್. ಮತ್ತು ಇಲ್ಲಿ ಕ್ರಿಬಲ್ ಸ್ಟೇಟ್ಮೆಂಟ್ ಡೈರೆಕ್ಟ್ ಹಿಟ್ ಇದೆ. ಅದಾದಮೇಲೆ ಇಲ್ಲಿ ನಾರ್ಮಲ್ ಒಂದು ಕ್ವಶನ್ ಇದೆ, ಅದು ಕೂಡ ABC ಫಾರ್ಮೇಟಲ್ಲಿ. ಪ್ರತಿಯೊಂದು ಕ್ವಶನನ್ನು ಅದರದ್ದೇ ಆದಂತಹ ಪ್ಯಾಟರ್ನಲ್ಲಿ ಸಾಲ್ವ್ ಮಾಡಬೇಕು. ನಿಮಗೆ ಈ ಪ್ಯಾಟರ್ನ್ ಇದೇ ಥರ ಇದೆ, ಈ ಪ್ಯಾಟರ್ನ್ ಇದೇ ಥರ ಇದೆ ಅನ್ನುವಂಥದ್ದು ಗೊತ್ತಾಗಬೇಕು. ಯಾವಾಗ ಅಂತಂದರೆ, ಪ್ರತಿ ದಿನದ ಒಂದು ಅಭ್ಯಾಸ ಯು ಪಿ ಎಸ್ ಸಿ ಪೇಪರಲ್ಲೇ ಆಗಬೇಕು. ಆವಾಗ ಮಾತ್ರ ಗೊತ್ತಾಗ್ತದೆ. ನಿಮಗೆ ಗೊತ್ತಿದೆ, ಒಬ್ಬರನ್ನು ಯೋಚನೆ ಮಾಡಿ ತಿಳ್ಕೊಳ್ಳಿಕ್ಕೆ 6 ತಿಂಗಳ ಸಮಯ ಬೇಕು ಅಂದಾಗ ಈ ಯು ಪಿ ಎಸ್ ಸಿ ಪೇಪರನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅಷ್ಟೇ ಸಮಯ ಆಗುತ್ತೆ. ಯಾಕೆಂದರೆ ಇಲ್ಲಿ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೊಟ್ಟಿಲ್ಲ. ಅಫ್ಕೋರ್ಸ್ 2023 ಎಕ್ಸಾಮಿನೇಷನಲ್ಲಿ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಪ್ಯಾಟರ್ನ್ ನಿಯರ್ಲಿ 40 ಕ್ವಶನ್ ಇತ್ತು. ದಟ್ ವಾಸ್ ಅ ಲಕ್. ಕೆಲವರಿಗೆ ಅದು ಲಕ್, ಕೆಲವರಿಗೆ ಅದು ಬ್ಯಾಡ್. ಇದಕ್ಕೆ ಕಾರಣ ಏನು, ಆ ಒಂದು ಕ್ವಶನ್ನಿನ ಪ್ಯಾಟರ್ನ್ ಅದೇ ಒಂದು ಮಾದರಿಯಲ್ಲಿ ಸಾಲ್ವ್ ಮಾಡಬೇಕಾಗಿರ್ತದೆ. ನಾನೊಂದು ಎಕ್ಸಾಂಪಲ್ನೊಂದಿಗೆ ಬಂದಿದ್ದೇನೆ, ಹೇಗೆ ಇದನ್ನು ಯಾವ ರೀತಿಯ ಆಲೋಚನೆಯನ್ನು ಇಟ್ಟುಕೊಂಡು ಮಾಡಬೇಕು ಅಂತ. ಒಬ್ಬ ವ್ಯಕ್ತಿ 10 ದಿನ ಸಿಗುತ್ತೆ, ಅವಾಗ ಕೂಡ ಪ್ರಿಲಿಮ್ಸ್ ಸಾಲ್ವ್ ಮಾಡ್ತಾರೆ. ಇನ್ನು 6 ತಿಂಗಳ ಕಾಲ ಓದಿರ್ತಾರೆ, ಆದರೂ ಕೂಡ ಅವರು ಸಾಲ್ವ್ ಮಾಡಲಿಕ್ಕೆ ಆಗಿರೋದಿಲ್ಲ. ಇಲ್ಲಿ ಟೈಮಿನ ಮುಖ್ಯವಾ, ನಾಲೆಜಿನ ಮುಖ್ಯವಾ, ಅಪ್ಲಿಕೇಶನಿನ ಮುಖ್ಯವಾ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಇದಕ್ಕೆ ರೀಸನ್ ಏನು, ಆ ಒಂದು ಫಾರ್ಮೇಟ್ ಅದರದ್ದೇ ಆದಂಥ ರೀತಿಯಲ್ಲಿ ಸಾಲ್ವ್ ಮಾಡಬೇಕು ಅನ್ನುವಂಥದ್ದು. ನೋಡಿ, ಈಗ ಈ ಒಂದು 66 ಕ್ವಶನ್ ನೋಡಿ, ಇಲ್ಲಿಗೆ ಇಂಡಿಯಾ ಈಗ ಮೆಂಬರ್ ಆಫ್ ವಿಚ್ ಆಫ್ ದ ಎಬೋವ್. ಸೊ ಇಲ್ಲಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್, ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಂತ ಇದೆ. ನಿಮಗೆ ಗೊತ್ತು, ಶಾಂಘೈ ಕೋಆಪರೇಷನ್ ಅಫ್ಕೋರ್ಸ್ ಇಂಡಿಯಾ ಈಗ ಪಾರ್ಟ್. ಆದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ಇದನ್ನು ನೀವು ಯಾರಿಗೂ ಗೊತ್ತಿರೋದಿಲ್ಲ, ಕೆಲವರಿಗೆ ಗೊತ್ತಿರ್ತದೆ. ಎಸ್, ಆಲ್ ಆಫ್ ದ ಎಬೋವ್ ಕರೆಕ್ಟ್ ಅಂತ ಹೇಳ್ತಾರೆ. ಆಲ್ ಆಫ್ ದ ಎಬೋವ್ ಕರೆಕ್ಟ್ ಅಂತ ಆಗಬೇಕು ಅಂತಂದರೆ ಹೌದು, ಆನ್ಸರ್ ಈಸ್ ಕರೆಕ್ಟ್. ಆದರೆ ಏನು ಯೋಚನೆ ಮಾಡಬೇಕು, ಈಗ ನೋಡಿ, ಇಲ್ಲಿ ಮಿಸೈಲ್ ಟೆಕ್ನಾಲಜಿ ಇದೆ. ಮಿಸೈಲ್ ನಮ್ಮ ಹತ್ರನೂ ಇದೆ ಟೆಕ್ನಾಲಜಿ. ಸೊ ನಾವು ಆ ರಿಜಿಮಿಗೆ ಬರ್ತೇವೆ ಅಂದರೆ ಇದು ಕರೆಕ್ಟು. ಆ್ಯಂಡ್ ಶಾಂಘೈ ಕೋಆಪರೇಷನ್ ಹೌದು, ಚೈನಾ ಆ್ಯಂಡ್ ನಾವು ಇದ್ದೇವೆ. ಆ್ಯಂಡ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಅಫ್ಕೋರ್ಸ್ ವಿ ಆರ್ ಇನ್ ಏಷ್ಯಾ ಪೆನಿನ್ಸುಲಾ. ಸೊ ಆಬ್ವಿಯಸ್ಲಿ ಇರಬೇಕು, ಒಂದು ರೇ ಆಫ್ ನಾಲೆಜ್ ಇರಬೇಕು. ಅದನ್ನು ನಿಮಗೆ ಗೊತ್ತಿಲ್ಲದೆ ಇರಲಿ, ಅಪ್ಲಿಕೇಶನನ್ನು ಕೊಂಡೋಗಬೇಕು. ಈಗ ಇದನ್ನು ನೀವು ಈಗಿಯಾಗಿ ಫೈಂಡ್ ಔಟ್ ಮಾಡಿದ್ರಿ, ಇದನ್ನು ಈಗಿಯಾಗಿ ಫೈಂಡ್ ಔಟ್ ಮಾಡಿದ್ರಿ. ಮಿಸೈಲ್ ಟೆಕ್ನಾಲಜಿಯನ್ನು ನೀವು ನಮ್ಮ ಹತ್ರನೂ ಭಾರತದಲ್ಲಿ ಕೂಡ ಮಿಸೈಲಿಗೆ ಟೆಕ್ನಾಲಜಿ, ಇಸ್ರೋ ಇದು ಲೀಡಿಂಗ್ ಆನ್ ಫೆನಾಮಿನಾ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಈ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದು ಒಂದು ಪ್ಯಾಟರ್ನ್. ಈಗ ಗಮನಿಸಿ, ಇನ್ನೊಂದು ಪ್ಯಾಟರ್ನ್ ಇದೆ. ಇವಾಗ ಇಲ್ಲಿ ಹೇಳ್ತಾರೆ, ವಿತ್ ರೆಫರೆನ್ಸ್ ಟು ನಾನ್ ಫಂಗೈಲ್ ಟೋಕನ್ಸ್ NFTs ಕನ್ಸಿಡರ್ ದ ಫಾಲೋಯಿಂಗ್. ಅಂದರೆ ಈಗೊಂದು ಎಕನಾಮಿಕ್ ಟರ್ಮ್ ಅಂತ ನಿಮಗೆ ಗೊತ್ತಾಯಿತು. ಈಗ ಇಲ್ಲಿ 3 ಸ್ಟೇಟ್ಮೆಂಟ್ ಇದೆ. ಈ 3 ಸ್ಟೇಟ್ಮೆಂಟಲ್ಲಿ ನಿಮಗೆ ಅನಾಲಿಸಿಸ್ ಮಾಡಬೇಕು ಅಂದಾಗ, ಫಸ್ಟ್ ಆಫ್ ಆಲ್ ನಿಮಗೆ ಈ ನಾನ್ ಫ್ರೆಜೈಲ್ ಟೋಕನ್ಸ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಬಿಕಾಸ್ ವಿ ಆರ್ ನಾಟ್ ಎಕನಾಮಿಕ್ ಎಕ್ಸ್ಪರ್ಟ್ ಅಂತ ಹೇಳ್ತೀರಿ. ಅಥವಾ ಕೆಲವರು ಈ ಒಂದು ಪೋರ್ಷನನ್ನು ಓದಿರ್ತಾರೆ, ಮರ್ಕೋಗಿರ್ತಾರೆ.
ಏನು ಮಾಡಬೇಕು ಅನ್ನುವಂಥದ್ದು. ನೋಡಿ, ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪೇಪರ್ ಕೇವಲ ಇನ್ಫಾರ್ಮೇಷನಿನ ಬುತ್ತೋಲೆ ಮಾತ್ರ ಅಲ್ಲ, ಅದಕ್ಕೆ ಕನೆಕ್ಷನ್ ವರ್ಡ್ಸ್ ಏನಿದೆ ಅದನ್ನು ಕೂಡ ನೋಡಿದ್ರೆ, ಒಂದು ಸ್ಟೇಟ್ಮೆಂಟ್ ಆಧಾರಿತವಾಗಿ ನೋಡಿದ್ರೆ ಅನಾಲಿಸಿಸ್ ಅಪ್ರೋಚ್ ಈಸಿ ಆಗುತ್ತೆ ಅನ್ನುವಂಥದ್ದು. ನೋಡಿ, ಈಗ ದೇ ಎನಬಲ್ ದ ಡಿಜಿಟಲ್ ರೆಪ್ರೆಸೆಂಟೇಷನ್ ಆಫ್ ಫಿಸಿಕಲ್ ಅಸೆಟ್. ಈಗ ಯೋಚನೆ ಮಾಡಿ, ನಾವು ಯಾವ ಕಂಡೀಷನಲ್ಲಿದ್ದೇವೆ? ಮಾಡರ್ನ್ ಸೊಸೈಟಿ, ಮಾಡರ್ನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ 2015 ಹಾಗಾದರೆ ಇದು ಕರೆಕ್ಟ್ ಆಗಲೇಬೇಕು. ಆ್ಯಂಡ್ ದೇ ಆರ್ ಯುನೀಕ್ ಕ್ರಿಪ್ಟೋಗ್ರಾಫಿಕ್ ಟೋಕನ್ಸ್ ದಟ್ ಎಕ್ಸಿಸ್ಟ್ ಇನ್ ಬ್ಲಾಕ್ ಚೈನ್. ಹೌದಲ್ವಾ? ಯಾಕೆಂದರೆ ಅದನ್ನು ಯುನೀಕಾಗಿ ಮಾಡಲಿಲ್ಲ ಅಂದರೆ ದೇ ಮೇ ಬೈ, ದೇ ಮೇ ಸೋಲ್ಡ್, ದೇ ಮೇ ಕರಪ್ಟ್. ಹೌದಲ್ಲ? ಸೊ ಇದು ಒಂದು, ದೇ ಕ್ಯಾನ್ ಬಿ ಟ್ರೇಡೆಡ್, ಎಕ್ಸ್ಚೇಂಜ್ ಅಟ್ ಈಕ್ವಿಲೆನ್ಸಿ ಆ್ಯಂಡ್ ದೇರ್ ಫೋರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಮೀಡಿಯಮ್ ಆಫ್ ಕಮರ್ಷಿಯಲ್ ಟ್ರಾನ್ಸಿಷನ್. ಮೊದಲನೇದಾಗಿ ಇದನ್ನು ಇಷ್ಟು ರಿಸ್ಟ್ರಿಕ್ಷನ್ ಮಾಡ್ತಾರೆ ಅಂತ ಆದರೆ, ಆ ರೆಸ್ಟ್ರಿಕ್ಷನ್ ಮಾಡೋಕ್ಕೆ ಒಂದು ರೀಸನಿಗೆ, ಅದು ಒಂದು ಕರಪ್ಷನ್ ಆಗಿರ್ಬೋದು ಅಥವಾ ಕೆಲವೊಂದು ಹಲವಾರು ರೀಸನ್ ಇರ್ಬೋದು. ಈಗೆಲ್ಲ ಕಮರ್ಷಿಯಲ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ ಅನ್ನುವಂಥದ್ದು ನಾವು ಒಪ್ಪಲಿಕ್ಕಾಗಲ್ಲ. ಎರಡನೇದು, ದೇರ್ ಫೋರ್ ಕ್ಯಾನ್ ಬಿ ಯೂಸ್ಡ್ ಆಗಿ, ಅಂದರೆ ಇದರಿಂದ ಇದಕ್ಕೆ ಉಪಯುಕ್ತವಾಗಿದೆ, ಇದರಿಂದಲೇ ರೀಸನ್ ಅಂತ ಒಂದು ಸ್ಟ್ಯಾಂಡರ್ಡ್ ಆಗಿ ಹೇಳಿರೋಗಿದೆಯಲ್ಲ, ಅದು ರಾಂಗ್ ಆಗಿರುತ್ತೆ. ಸೊ ಆಪ್ಷನ್ ಏನು 1 and 2 ಇದು ಕರೆಕ್ಟ್, ಇದು ಕರೆಕ್ಟ್. ಸೊ ಇಲ್ಲಿ ಜನ ಎರಡು ಕರೆಕ್ಟ್ ಸ್ಟೂಡೆಂಟ್ಸು. ಈಗ ನೋಡಿ, ಈ ಕ್ವಶನಿಗೆ, ಇಲ್ಲಿ ಲಾಂಗ್ ಕ್ವಶನಿಗೆ 5 ಪ್ಯಾಟರ್ನ್ಸ್ ಇದೆ ಸ್ಟೇಟ್ಮೆಂಟಲ್ಲಿ. ಈ 5 ಪ್ಯಾಟರ್ನ್ಸಲ್ಲಿ ನೋಡಿದ ತಕ್ಷಣ ಏನಾಗುತ್ತೆ, ವಿಯೆಟ್ನಾಂ ಬಗ್ಗೆ ಕೇಳಿದ್ದಾರೆ. ವಿಯೆಟ್ನಾಂ ಹ್ಯಾಸ್ ಬೀನ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿಕ್ಸ್ ಇನ್ ದ ವರ್ಲ್ಡ್ ಇನ್ ದ ರೀಸೆಂಟ್ ಇಯರ್ಸ್ ಅಂತ ಹೇಳ್ತಾರೆ. ಈಗ ಇಲ್ಲಿ ರೀಸೆಂಟ್ ಇಯರ್ಸ್ ಅಂತ ಒಂದು ಕೊಟ್ಟಿದ್ದಾರೆ, ಅದನ್ನು ನೋಡಬೇಕಾಗುತ್ತೆ. ವಿಯೆಟ್ನಾಂ ಈಸ್ ಲೇಡ್ ಬೈ ಮಲ್ಟಿ ಪಾರ್ಟಿ ಪೊಲಿಟಿಕಲ್ ಸಿಸ್ಟಮ್. ಅಲ್ಲ, ವಿಯೆಟ್ನಾಂ ಮಲ್ಟಿ ಪಾರ್ಟಿ ಪೊಲಿಟಿಕಲ್ ಸಿಸ್ಟಮನ್ನು ಲೀಡ್ ಮಾಡ್ತಾ ಇಲ್ಲ, ಕೊಯಲೇಷನ್ ಗೌರ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ನೋ, ಸೊ ದಿಸ್ ಈಸ್ ರಾಂಗ್. ಸೊ ಆಪ್ಷನ್ 2 ಈಸ್ ಗಾನ್ ಆದರೆ ಎ ತಪ್ಪಾಗುತ್ತೆ, ಬಿ ತಪ್ಪಾಗುತ್ತೆ. ನೆಕ್ಸ್ಟ್ ನೋಡಿ, ವಿಯೆಟ್ನಾಂ ಎಕನಾಮಿಕ್ ಗ್ರೋತ್ ಈಗ ಲಿಂಕ್ಡ್ ಟು ಇಂಟಿಗ್ರೇಷನ್ ವಿತ್ ಗ್ಲೋಬಲ್ ಸ್ಟೆಪ್ನೆಸ್ ಆ್ಯಂಡ್ ಫೋಕಸ್ ಆನ್ ಎಕ್ಸ್ಪೋರ್ಟ್. ಈಗ ಈ ಕ್ವಶನ್ ಏನಿಗೆ, ಮೂರನೇ ಪ್ಯಾಟರ್ನಲ್ಲಿ ಯಾವುದೇ ನೆಗೆಟಿವ್ ಸೆಂಟೆನ್ಸ್ ಇಲ್ಲ. ಹೌದು, ವಿಯೆಟ್ನಾಂ ಈಗ ಬೂಮಿಂಗ್ ಎಕನಾಮಿ, ಸಪ್ಲೈ ಚೈನ್, ಈ ಒಂದು ಸೆಮಿ ಕಂಡಕ್ಟರ್ಸ್ ಅಥವಾ ಲಿಥಿಯಂ ಅಯಾನ್ ಅದೆಲ್ಲ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ಗಳನ್ನು ಮಾಡ್ತಾರೆ. ಸೊ ಈಗೊಂದು, ವಿಯೆಟ್ನಾಂ ಹ್ಯಾಸ್ ಎ ಮೋಸ್ಟ್ ಪ್ರೊಡಕ್ಟಿವ್ ಇ ಸರ್ವಿಸ್ ಸೆಕ್ಟರ್ ಇನ್ ದ ಇಂಡೋ ಪೆಸಿಫಿಕ್ ರೀಜನ್ ಅಂತ ಒಂದಿದೆ. ಇಲ್ಲೇನಿಗೆ ನೋಡಿ ವರ್ಡ್ ಮೋಸ್ಟ್ ಪ್ರೊಡಕ್ಟಿವ್, ಅಂದರೆ ವಿಯೆಟ್ನಾಂ ಇದು ಮೋಸ್ಟ್ ಪ್ರೊಡಕ್ಟಿವ್ ಆದರೆ ನಾವು ಅಲ್ಲೇ ಹೋಗ್ತಾ ಇದ್ವಲ್ಲ, ಇಂಡೋ ಪೆಸಿಫಿಕ್ ರೀಜನ್. ಹಾಗಾಗಿ, ಆ್ಯಂಡ್ ಫಾರ್ ಎ ಲಾಂಗ್ ಟೈಮ್ ವಿಯೆಟ್ನಾಂ ಲೋ ಲೇಬರ್ ಕಾಸ್ಟ್ ಆ್ಯಂಡ್ ಸ್ಟೇಬಲ್ ಎಕ್ಸ್ಚೇಂಜ್ ರೇಟ್ ಹ್ಯಾವ್ ಅಟ್ರಾಕ್ಟ್ ದ ಗ್ಲೋಬಲ್ ಫಿನಾಮಿನಾ. ಸೊ ಈಗ ರಾಂಗ್ ಆಗುತ್ತೆ. ವಿಯೆಟ್ನಾಂ ಇಸ್ ದ ಮೋಸ್ಟ್ ಪ್ರೊಡಕ್ಟಿವ್ ಈ ಸರ್ವಿಸ್ ಅನ್ನೋದು. ಅದರ್ ದೆನ್ ದ್ಯಾಟ್ ಆಲ್ಸೋ ಇಸ್ ದ್ಯಾರ್ ಇನ್ ದ ಗ್ಲೋಬಲ್ ರೀಜನ್. ಸೊ ಆನ್ಸರ್ ಬಂದು ಏನಾಗುತ್ತೆ ನಿಮಗೆ 1, 3, 4 ಆಗುತ್ತೆ. ಸೊ ಈ ಥರ ಅನಾಲಿಸಿಸ್ ಮಾಡಬೇಕಾಗತ್ತೆ. ನಿಮಗೆ ವಿಯೆಟ್ನಾಂ ಬಗ್ಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು, ಎಕನಾಮಿಕ್ಸ್ ಗೊತ್ತಿರ್ಬೋದು, ಎಕನಾಮಿಕ್ಸ್ ಗೊತ್ತಿಲ್ಲದೇ ಇರ್ಬೋದು. ಬಟ್ ಇಂಟರ್ಲಿಂಕಿಂಗ್ ಆ ಒಂದು ವ್ಯಕ್ತಿ, ಸಪೋಸ್ ಈಗೆಲ್ಲ ವ್ಯಕ್ತಿ ಹೇಳ್ಕೊಂಡ್ರೆ ನೀವು ಐಡೆಂಟಿಫೈ ಮಾಡ್ತೀರಿ. ಆ ಐಡೆಂಟಿಫಿಕೇಷನ್ ಕರೆಕ್ಟಾ ತಪ್ಪಾ ಅನ್ನುವಂಥದ್ದೆಲ್ಲ ಯೋಚನೆ ಮಾಡೋದಿಗೆಲ್ಲ ಅದು ಆನ್ಸರ್ ಆಗಿರ್ತದೆ. ಆಮೇಲೆ ಇಲ್ಲಿ ನೋಡಿ, ಈ ಒಂದು ಕ್ವಶನ್, ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಪ್ರೈಸ್ ಸ್ಟೆಬಿಲಿಟಿ ಕಂಟ್ರೋಲಿಂಗ್ ಇನ್ಫ್ಲೇಷನ್. ನಾವೆಲ್ಲರೂ ಕೋವಿಡ್ ಟೈಮ್ ನೋಡಿದ್ದೀವಿ, ಕೋವಿಡ್ ಟೈಮ್ ಫೇಸ್ ಮಾಡಿದ್ದೀವಿ. ಯಾರ್ಯಾರು ಕೋವಿಡ್ ಸಿಚುವೇಶನ್ ಇತ್ತು ಅಲ್ಲಿ ಪ್ರೈಸ್ ಇನ್ಫ್ಲೇಷನನ್ನು ಡಿಕ್ಲೇರ್ ಮಾಡ್ತಾಯಿದ್ರು RBI. ಹೌದಾ? ಸೊ ಇಷ್ಟೇ ಡೈರೆಕ್ಟ್ ಕ್ವಶನ್ ಅನ್ಬೋದು. ಈಗ ಇನ್ನೇನು ಪ್ಯಾಟರ್ನಿಗೆ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅವರಂತೂ ಅಲ್ಲ, ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ ಕಮಿಷನ್ ಅಲ್ಲ, ಅವರು ಎಕ್ಸ್ಪೆಂಡಿಚರ್ ಪ್ರಿಪೇರ್ ಮಾಡ್ತಾರೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಅವರು ಇರುವ ಗ್ರೋತನ್ನು ಮೆಜರ್ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೀಗೆ ಒಂದು ಫೆನಾಮಿನಾ. ಸೊ ಆನ್ಸರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ಒಂದು ಕ್ವಶನ್ ಪೇಪರಲ್ಲಿ 5 ಕ್ವಶನ್ ಸೆಟ್ ಇದೆ ಒಂದು ಪೇಪರಲ್ಲಿ. 5ಕ್ಕೆ 5 ಕರೆಕ್ಟ್ ಆಗಬೇಕಾ ಅಂದರೆ ಅದು ಆಗೋದಿಲ್ಲ ಕೆಲವರಿಗೆ, ಅಥವಾ ಆಗಬಹುದು, ಡಿಪೆಂಡ್ ಅಪಾನ್ ದ ಟೈಮ್ ಆ್ಯಂಡ್ ಥಾಟ್ ಪ್ರೋಸೆಸ್. ಈಗ ಇಲ್ಲಿ ಎಷ್ಟು ಕ್ವಶನ್ ಆಗುವು? 1, 2, 3, 4 ಕ್ವಶನ್ ಆಗುವು. ಈಗ ಆಪ್ಷನ್ ಕಮೆಂಟ್ ನೀವು 5 ಕ್ವಶನಲ್ಲಿ 1 ಕ್ವಶನ್ ಬಿಟ್ಟರೂ ಕೂಡ, ಯಾಕೆಂದರೆ ಇಲ್ಲಿ ನೆಗೆಟಿವ್ ಮಾರ್ಕು ಕೂಡ ಇದೆ. 0.66 ಇದೆ ನೆಗೆಟಿವ್ ಮಾರ್ಕ್, ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ ಇಸ್ 2 ಮಾರ್ಕ್. ಸೊ ಯೋಚನೆ ಮಾಡಿ ಈಗೆಲ್ಲ ಸಾಲ್ವ್ ಮಾಡಬೇಕಾಗತ್ತೆ. ಈಗ ಇನ್ನೊಂದು ಪ್ಯಾಟರ್ನ್ ಹೇಳ್ತೀನಿ ನೋಡಿ. ಈಗ ಒಂದು ಕ್ವಶನಿಗೆ, ಈ ಒಂದು ಕ್ವಶನಲ್ಲಿ ನೀವು ಅನಾಲಿಸಿಸನ್ನು ಮಾಡಬೇಕು ಅಂತಾದರೆ ಒಂದು ಕ್ವಶನ್ ನೋಡಿ. ಇಂಡಿಯಾ ಈಗ ರೋಲ್ ಆಫ್ ಕೋಲ್ ಕಂಟ್ರೋಲರ್ ಆರ್ಗನೈಸೇಷನ್. ನಮ್ಮಲ್ಲಿ ಕೋಲ್ ಟೆಕ್ನಾಲಜಿ ಇದೆ, ಹೌದು.
ಈಗ ಕೋಲ್ is a major source of coal statistics of government. It monitor progress development of capital. ಹೌದು. It hears any objection government notification related to coal bearing. It ensures the coal mining companies deliver to coal end users in the prescribed time. ಈಗ ಈ ಒಂದು ಕೋಲ್ ಕಂಟ್ರೋಲರ್ ಆರ್ಗನೈಸೇಷನ್ ಏನಿಗೆ ಇದಕ್ಕೆ ಅಡ್ಮಿನಿಸ್ಟ್ರೇಷನ್ ಬಾಡಿ ಅಥವಾ ಮ್ಯಾನೇಜ್ಮೆಂಟ್ ಬಾಡಿ, ಅದನ್ನು ಡಿಸ್ಟ್ರಿಬ್ಯೂಷನ್ ಬಾಡಿ ಅಂತ ಯಾಕೆ ಕರೀತಾರೆ? ಸೊ ಇಲ್ಲೇನು ಹೇಳಿಗೆ ಇಟ್ ಎನ್ಶೂರ್ ಕೋಲ್ ಮೈನಿಂಗ್ ಕಂಪನಿ ಡೆಲಿವರ್ ದ ಕೋಲ್ ಟು ಎಂಡ್ ಯೂಸರ್ಸ್, ಅಂದರೆ ನಮ್ಮಂಥವ್ರಿಗೆ ಜನಗಳಿಗೆ ರೀಚ್ ಮಾಡಿಸ್ತಾರೆ. ದಟ್ ಈಸ್ ರಾಂಗ್. ಸೊ ಆಪ್ಷನ್ ಬಿ ಈಸ್ ರಾಂಗ್, ಆಪ್ಷನ್ ಡಿ ಈಸ್ ರಾಂಗ್, ಆ್ಯಂಡ್ ಆಪ್ಷನ್ 1 ಎರಡರಲ್ಲೂ ಕರೆಕ್ಟ್ ಇದೆ. ಇದಕ್ಕೆ ಮೇಜರ್ ಸೋರ್ಸ್ ಹೌದು. ಆ್ಯಂಡ್ ಈಗ ನೋಡಿ, it hears any objection of the government of notification related to coal bearing. ಕರೆಕ್ಟ್ ಅಲ್ಲ, ಅದರಲ್ಲೇನು ನೆಗೆಟಿವ್ ಸೆಂಟೆನ್ಸ್ ಇಲ್ಲ. ಒಂದು ಕೋಲ್ ಬೇರಿಂಗಿನ ಪ್ರಾಬ್ಲಮ್ ಬಂತು, ಪ್ರೋಟೋಕಾಲ್ ಬಂತು, ಟ್ರಿಬ್ಯುನಲ್ ಹಿಯರಿಂಗ್ ಮಾಡೋಕ್ಕೆ, ಅದೇ ಥರ ಇನ್ನೂ ಕೂಡ ಇದೆ. ಸೊ ಈ ಆಪ್ಷನ್ 3 ಇಸ್ ಕರೆಕ್ಟ್. ಸೊ 1 and 2 3 ಈಗೇನು ಆನ್ಸರ್. ಇಲ್ಲಿ ಬೇಕಾಗಿರೋಗೇನು ಒಂದು ಥಾಟ್ ಪ್ರೋಸೆಸ್, ಅದನ್ನು ನಾವು ನಿಂತು ನೋಡಬೇಕು, ಒಂದು ವ್ಯೂ ಪಾಯಿಂಟಲ್ಲಿ ನೋಡಬೇಕು, ಆವಾಗ ಮಾತ್ರ ಆನ್ಸರ್ ಬರುತ್ತೆ. ಈಗ ನೋಡಿ, ಇದಕ್ಕೆ ಕಮಿಟಿ, ಈಗ ಇಲ್ಲಿ ಒಂದು ಕಮಿಟಿ ಇದೆ. ಇಲ್ಲಿ ನೋಡಿ, ದ ಪರ್ಟಿಕ್ಯುಲರ್ ಏರಿಯಾ ಬ್ರಾಟ್ ಅಂಡರ್ ದ 5th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಬೆಸ್ಟ್ ರಿಫ್ಲೆಕ್ಟ್ ದ ಕಾನ್ಸಿಕ್ವೆನ್ಸಸ್. ಅಂದರೆ 5th ಶೆಡ್ಯೂಲ್ ಅಂದ ತಕ್ಷಣ ನಮಗೇನು ಹೊಳಿಕು? ಟ್ರೈಬಲ್ ಅಂತ ಹೊಳಿಕು. ಯಾವುದು ಹೇಗೆ ಗೊತ್ತಾಯ್ತದೋ? ಬೇಸಿಕ್ ಪಾಲಿಟಿ ಅದು. ಈಗ ನೋಡಿ, ದಿಸ್ ವುಡ್ ಪ್ರಿವೆಂಟ್ ದ ಟ್ರಾನ್ಸ್ಫರ್ ಆಫ್ ಲ್ಯಾಂಡ್ ಆಫ್ ಟ್ರೈಬಲ್ ಪೀಪಲ್ ಟು ನಾನ್ ಟ್ರೈಬಲ್ ಪೀಪಲ್. ಇದು ಒಂದು. ನೆಕ್ಸ್ಟ್ ನೋಡಿ, ದಿಸ್ ವುಡ್ ಕ್ರಿಯೇಟ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಇನ್ ದ ಬಾಡಿ. ಅದು 5th ಶೆಡ್ಯೂಲ್ ಅಲ್ಲ, 6th ಶೆಡ್ಯೂಲ್ ಅದು. ಸೊ ದಿಸ್ ಈಸ್ ರಾಂಗ್. ಆ್ಯಂಡ್ ದಿಸ್ ವುಡ್ ಕನ್ವರ್ಟ್ ದ್ಯಾಟ್ ಏರಿಯಾ ಇಂಟು ಯೂನಿಯನ್ ಟೆರಿಟರಿ. ಅಬ್ಸಲ್ಯೂಟ್ಲಿ ನೋ, ಅದು ಒಂದೇ ಡಿಸೈಡ್ ಮಾಡಲ್ಲ, ಯೂನಿಯನ್ ಪಾರ್ಲಿಮೆಂಟ್ ಡಿಸೈಡ್ ಮಾಡ್ತದೆ. ಆ್ಯಂಡ್ ದ ಸ್ಟೇಟಸ್ ಹ್ಯಾವಿಂಗ್ ಸಚ್ ಏರಿಯಾ ವುಡ್ ಬಿ ಡಿಕ್ಲೇರ್ ಆ್ಯಸ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್. ಈಗ ಇದರಲ್ಲಿ ರಿಫ್ಲೆಕ್ಟಿಂಗ್ ಫೆನಾಮಿನ ಇರೋಗೇನೆಂದರೆ, ಟ್ರೈಬಲ್ ಅಂತ ಬಂದಾಗ ಟ್ರೈಬಲಿನ ಮೂಲಭೂತ ಕಾರಣ ಏನು? 5th ಶೆಡ್ಯೂಲ್ ಇಟ್ಟಿರೋದು ಅವರ ಲ್ಯಾಂಡನ್ನು ಕಸಿದುಕೊಳ್ಳುವುದು ಅಥವಾ ಅವರ ಹಕ್ಕನ್ನು ಪಡೆದುಕೊಳ್ಳುವಂಥದ್ದು, ಹೌದಾ? ಸೊ ದಿಸ್ ಈಸ್ ದ ಮೇಜರ್ ಅಂದಾಗ ಆಪ್ಷನ್ ಎ ಈಗ ಆನ್ಸರ್. ಈ ರೀತಿಯನ್ನಾಗಿ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಒಂದು ಪ್ರಿಲಿಮ್ಸ್ ಅಪ್ರೋಚ್ ಒಂದು ಕ್ವಶ್ಚನ್ಗಿಂತ ಇನ್ನೊಂದು ಕ್ವಶ್ಚನ್ ವಿಭಿನ್ನಮಯ ಆಗಿರ್ತದೆ. ನಮಗೆ ಗೊತ್ತಿರೋಗಿಲ್ಲ ಅಂದರೆ ಪಕ್ಕದವನಿಗೂ ಗೊತ್ತಿರೋಗಿಲ್ಲ ಅನ್ನುವಂಥದ್ದು ನಿಜ. ಆದರೆ ನಿಮಗೆ ಗೊತ್ತಿಲ್ಲದ ಅನಾಲಿಸಿಸ್ ಪಕ್ಕದವರಿಗೂ ಗೊತ್ತಿರೋಗಿಲ್ಲ ಅನ್ನುವಂಥದ್ದು ನಂಬಲಿಕ್ಕೆ ಅಸಾಧ್ಯವಾದದ್ದು. ಕಂಟಿನ್ಯೂಸ್ ಪ್ರಾಕ್ಟೀಸ್ ಇರಬೇಕು. ಆ ಒಂದು ಕ್ವಶ್ಚನನ್ನು ಆ ಒಂದು ಕ್ವಶ್ಚನ್ನಿನ ಆಧಾರಿತವಾಗಿಯೇ ನೋಡಬೇಕು. ನಿಮ್ಮ ಹತ್ರ ಇಲ್ಲಿ 5 ಕ್ವಶ್ಚನ್ ಇದೆ ಅಂತಂದರೆ ಅಟ್ಲೀಸ್ಟ್ 4 ಕ್ವಶ್ಚನ್ ಅಥವಾ ಒಂದು 3 ಕ್ವಶ್ಚನನ್ನು ರೈಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇದು ಕಂಟಿನ್ಯೂಸ್ ಎವಲ್ಯೂಷನ್. ಈಗ ಟೈಮ್ ಮ್ಯಾಚ್ ಆಗುತ್ತಾ ಅಂತ ಕೇಳುವುದಾದರೆ ಪ್ರತಿದಿನದ ಅಭ್ಯಾಸ ಇಂಪಾರ್ಟೆಂಟ್ ಆಗಿರ್ತದೆ. ನಮ್ಮ ಜ್ಞಾನಿ ಸಂಸ್ಥೆಯಲ್ಲಿ ಪ್ರಿಲಿಮ್ಸ್ ಅನಾಲಿಸಿಸ್ ಅಂದರೆ ಈಗ ಏನು ಮಾಡಿದ್ದೇವೆ ಅದನ್ನು ನಾವು ಮಾಡ್ತಾನೇ ಇದ್ದೇವೆ, ಡೈಲಿ ಮಾಡ್ತಾ ಇದ್ದೇವೆ. ದಟ್ ಟು ಬಿ ಇನ್ UPSC ಸ್ಪಿಯರನ್ನೇ ಮಾಡ್ತಾ ಇದ್ದೇವೆ. ಸೊ ದ್ಯಾಟ್ ಅವರಿಗೆ ಒಂದು ನಾಲೆಜ್ ಸಿಗುತ್ತೆ. ನಿಮ್ಮ ಹತ್ರ ನಾಲೆಜ್ ಕಡಿಮೆ ಇದೆ ಆದರೆ ಅನಾಲಿಸಿಸ್ ಜಾಸ್ತಿ ಇದೆ. ಎಸ್, ಇಟ್ ವರ್ಕ್ಸ್. ನಿಮ್ಮ ಹತ್ರ ಅನಾಲಿಸಿಸ್ ಕಮ್ಮಿ ಇದೆ ಆದರೆ ನಾಲೆಜ್ ಜಾಸ್ತಿ ಇದೆ, ಇಟ್ ವೋಂಟ್ ವರ್ಕ್. ಯಾಕೆ? UPSC ನಿಂತಿರೋದು ಹಾರಿಜಾಂಟಲ್ ಅಪ್ರೋಚಲ್ಲೇ ವಿನಃ ವರ್ಟಿಕಲ್ ಅಪ್ರೋಚಲ್ಲಿ ಅಲ್ಲ ಅನ್ನುವಂಥದ್ದು. ಬೇರೆ ಯಾವುದೇ ಎಕ್ಸಾಮಿನೇಷನ್ PDO ಅಥವಾ SSC ಅಥವಾ BSF CAPF ಎಲ್ಲದಕ್ಕೂ ನಿಮಗೆ ವರ್ಟಿಕಲ್ ನಾಲೆಜ್ ಬೇಕು, ಇದಕ್ಕೆ ಹಾರಿಜಾಂಟಲ್ ನಾಲೆಜ್ ಬೇಕು. ಅದಕ್ಕೆ ಈ ಎಕ್ಸಾಮ್ ವಿಭಿನ್ನ ಅಂತ ಹೇಳ್ತಾ ಇವತ್ತಿಗೆ ನಮ್ಮ ಜ್ಞಾನಿಯಲ್ಲಿ ಈ ಸೆಷನನ್ನು ನಾವು ನಿಮಗೆ ತೋರಿಸ್ಕೊಟ್ಟಿದ್ದೇವೆ. ನಮ್ಮ ಜ್ಞಾನಿಯಲ್ಲಿ ಪ್ರತಿನಿತ್ಯ ಅಭ್ಯಾಸ ಆಗಲಿಕ್ಕೆ ಈ ಒಂದು ಪ್ರಿಲಿಮ್ಸ್ ಅನಾಲಿಸಿಸ್, ಮೇನ್ಸ್ ಕೂಡ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಮೆಂಟಲ್ ಆನ್ಸರ್ ರೈಟಿಂಗ್ ಅಂದರೆ ಏನು, ಯಾಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಏನಕ್ಕಾಗಿ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮ್ಮ ಜ್ಞಾನಿ ಅಂಬೇಡ್ಕರ್ ಕಾಲೇಜ್ ಹತ್ರ ಕನ್ಯಾಕುಮಾರಿ ವಿದ್ಯಾಸಂಸ್ಥೆಯ ಮೇಲಿದೆ. ಬನ್ನಿ, ಇದು ಬೆಂಗಳೂರಲ್ಲಿಗೆ ನಿಮ್ಮ ಒಂದು ಭವಿಷ್ಯಕ್ಕಾಗಿ ಆನ್ಲೈನ್ ಕೂಡ ಇದೆ, ಆಫ್ಲೈನ್ ಕೂಡ ಇದೆ. ಇದು ನಿಮ್ಮ ಜ್ಞಾನಿ, ನಿಮ್ಮ ಶಕ್ತಿಯೊಡನೆ.